ಯಾವ ಸಮಯದಲ್ಲಿ ಮಾತು ಹಿಡಿತದಲ್ಲಿ ಇದ್ದರೆ ಒಳ್ಳೆಯದು? ಯಾವುದೇ ವ್ಯಕ್ತಿ ದೇವರಿಗೆ ಪೂಜೆ ಮಾಡುತ್ತಿದ್ದರೆ ಅಥವಾ ಪ್ರಾರ್ಥನೆ ಸಲ್ಲಿಸುತ್ತಿದ್ದರೆ ಅವರೊಂದಿಗಿನ ಮಾತು ಹಿಡಿತದಲ್ಲಿ ಇರಬೇಕು. ಜ್ಞಾನಿಗಳ ಮುಂದೆ, ಗುರು ಹಿರಿಯರ ಮುಂದೆ ಹಾಗೂ ಹೆತ್ತ ತಂದೆ ತಾಯಿಯ ಮುಂದೆ ಮಾತನಾಡುವ ಸಮಯದಲ್ಲಿ ಮಾತು ಹಿಡಿತದಲ್ಲಿ ಇರಬೇಕು. ಪದೇ ಪದೇ ಕಿರಿಕಿರಿಯನ್ನು ಉಂಟು ಮಾಡುವ ವ್ಯಕ್ತಿಯೊಂದಿಗೆ ಮಾತನಾಡುವ ಸಮಯದಲ್ಲಿ ಅನವಶ್ಯಕವಾಗಿ ಮಾತನಾಡುತ್ತಾ ಕುಳಿತಾಗ ನಿಮ್ಮ ಮಾತಿನ ಮೇಲೆ ಗಮನವಿರಲಿ. ಇಬ್ಬರ ವ್ಯಕ್ತಿಗಳ ಜಗಳದ ಮಧ್ಯೆ ಹೋದಾಗ ನೀವು ಏನು ಮಾತಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಜಾಗೃತೆ ಇರಲಿ. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ನೀಡುತ್ತಿದ್ದಾಗ ಮಾತಿನ ಮೇಲೆ ಹಿಡಿತವಿರುವುದು ತುಂಬಾ ಮುಖ್ಯ. ಗುಂಪಿನಲ್ಲಿ ಒಂದಿಷ್ಟು ಜನ ಯಾವುದೋ ವಿಷಯಕ್ಕೆ ಮಾತನಾಡುತ್ತಿದ್ದಾಗ ಅವರ ಮಧ್ಯೆ ನೀವು ಸೇರಿಕೊಂಡಾಗ ಅತಿಯಾಗಿ ಮಾತನಾಡುವ ಸಮಯದಲ್ಲಿ ಯಾವುದೇ ಸನ್ನಿವೇಶ ಬಂದಾಗ ಯಾವುದು ಸತ್ಯ ಅಥವಾ ಯಾವುದು ಸುಳ್ಳು ಎನ್ನುವುದು ಗೊತ್ತಿಲ್ಲದೇ ಇದ್ದಾಗ ನೀವು ಆಡುವ ಮಾತಿನ ಮೇಲೆ ಹಿಡಿತ ಇರಬೇಕು. ಬಿಡುವಿಲ್ಲದೆ ಒಬ್ಬರ ಜೊತೆ ನಿರಂತರವಾಗಿ ಮಾತನಾಡುತ್ತಿದ್ದರೆ ಎದುರಿಗಿದ್ದ ವ್ಯಕ್ತಿಗೆ ಸಹಿಸಿಕೊಳ್ಳಲು ಅಸಾಧ್ಯವಾಗಬಹುದು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ. ಕೋಪದಲ್ಲಿ ಒಬ್ಬರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ಮಾತು ನಿಮ್ಮ ನಡವಳಿಕೆಯ ಬಗ್ಗೆ ತಿಳಿಸುತ್ತದೆ. ಹಾಗಾಗಿ ಮಾತಿನ ಮೇಲೆ ಜಾಗೃತೆ ವಹಿಸಿ. ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡಲು ಹೋದಾಗ ನಿಮ್ಮ ಮಾತು ಆದಷ್ಟು ಸಕಾರಾತ್ಮಕವಾಗಿ ಇರಲಿ. ಕೆಲವೊಂದು ಸಮಯದಲ್ಲಿ ಗೊತ್ತಿಲ್ಲದ ವ್ಯಕ್ತಿಯ ನಡುವಿನ ಸಂಭಾಷಣೆ ಕೂಡ ಅತಿ ಮುಖ್ಯ. ಇಬ್ಬರ ಸಂಭಾಷಣೆಯು ವಿವಾದಗಳ ಮಧ್ಯೆ ಸಿಲುಕಿಕೊಂಡಾಗ ಮಾತು ಹಿಡಿತದಲ್ಲಿ ಇರುವುದು ತುಂಬಾ ಮುಖ್ಯ.